ಬುಕ್ ಬರ್ಕೊಂಡ್ ಬಂದಿದ್ದೀರಾ ಅಂತ ಕೇಳ್ತಾರೆ ಒಂದು ಪ್ರಶ್ನೆ. ಸೊ ಅವಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಥವಾ ರಿಯಾಕ್ಷನ್ಸ್ ಎಲ್ಲ ಹೇಗಿರುತ್ತೆ? ಸಮ್ ಟೈಮ್ ಬರ್ಕೊಂಡಿದ್ದಾಗ ಗೊತ್ತು ಕರೆಕ್ಷನ್ ಮಾಡೋರು ಒಂದಿನ ಸ್ವಲ್ಪ ಲೇಟ್ ಆಗುತ್ತೆ ಅಂತ, ಅವಾಗ ಲಾಸ್ಟಲ್ಲಿ ಇಡತ್ತಾರ ಬುಕ್ ಎಲ್ಲ ಲಾಸ್ಟಲ್ಲಿ ಇಡೋದು, ನೆಕ್ಸ್ಟ್ ದಿನ ಬರ್ಕೊಂಡು ಹೋಗೋದು. ಅಲ್ಲಿ ನೀವೇನಾದರೂ ಚೇಷ್ಟೆ ಮಾಡಿ ಸಿಗಾಕೊಂಡಿರೋದು ಅಥವಾ ಈ ಥರ ಏನಾದರೂ ಫನ್ನಿ ಥಿಂಗ್ಸ್ ಏನಾದರೂ ಆಗಿದೆಯಾ? ಏನಿಲ್ಲ, ಅಷ್ಟೆಲ್ಲ ಏನು ಮಾಡ್ತಾ ಇರಲಿಲ್ಲ. ಸ್ವಲ್ಪ ನಾವು ಬ್ಯಾಂಕ್ ಬೆಂಚರ್ ಆ್ಯಂಡ್ ಫ್ರಂಟ್ ಬೆಂಚ್ ಕಾಂಬೋ ಥರ ಮಾಡ್ತಾ ಬ್ಯಾಕ್ ಇದ್ರಿ. ಬೆಂಚರಾ? ಮಾಡ್ತಾ ಇದ್ರಿ, ಬಟ್ ಅವೆಲ್ಲ ಏನು ಸಿಕ್ಕಾಕೊಂತ ಇರಲಿಲ್ಲ. ಸಿಗಾಕೊಂತಿರಲಿಲ್ಲ, ಅಷ್ಟು ಬೇಗ ಬಚಾವ್ ಆಗ್ಬಿಡ್ತಿದ್ರಾ? ಹೌದು, ಅಂದರೆ ಟೀಚರ್ ನಮ್ಗೆ ಇನ್ನೋಸೆಂಟ್ ಅನ್ಕೊತಾ ಇದ್ರು. ಸೊ ಹಂಗಾರೆ ಎಷ್ಟೊಂದು ಇನ್ನೋಸೆಂಟ್ ಆಗಿ ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡ್ರು ನೀವು ಮಾಡೋ ಕೆಲಸ ಮಾಡ್ತಾ ಇದ್ರಿ. ಹೌದು. ಓಕೆ. ಮತ್ತು ಇನ್ನೊಂದೇನೆಂದರೆ ನೀವು ಸ್ಕೂಲಲ್ಲಿ ಏನಾದರೂ ಚೇಷ್ಟೆ ಮಾಡಿಬಿಟ್ಟು ಸಿಗಾಕೊಂಡಿರೋದು ಈ ಥರ ಯಾವುದಾದ್ರು ಇದೆಯಾ? ಜಾಸ್ತಿನೇ ಇದೆಯಾ? ಹಂಗಾರೆ ತುಂಬ ಸ್ಮೈಲ್ ಮಾಡ್ತಾ ಇದ್ದೀವಿ. ಜೊತೆಗೆ ಓದಿರೋದಾಯ್ತು? ಇದೆ. ಲಾಸ್ಟಲ್ಲಿ 10th ಬರುವಾಗ ಫ್ಯಾನ್ಗೆ ಹೊಡ್ಬಿಟ್ಟು ಬಂದ್ವಿ. ಫ್ಯಾನ್ಗ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೀವು ಚೈಲ್ಡ್ಹುಡ್ ಲೈಫ್ದು ಏನು ಮಿಸ್ ಮಾಡ್ಕೊತಾ ಇದ್ದೀರಾ ಪ್ರೆಸೆಂಟ್ ಈಗ? ಏನಂದರೆ ಅದೇ ಮನೆ ಹತ್ರ ಇರ್ತಾ ಇದ್ರಿ, ಈಗೆಲ್ಲ ಇಲ್ಲಿ ಇರಬೇಕಷ್ಟೇ, ಬ್ಯಾಂಗ್ಳೂರಲ್ಲಿ ಕಳೀತಾ ಇದ್ದೀರಿ ಅಷ್ಟೇ, ಮತ್ತೇನಿಲ್ಲ ಅಷ್ಟೇ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಜನ ಜೊತೆ ಹೋಗಿ ಇಂಟ್ರ್ಯಾಕ್ಟ್ ಆಗಿ ಅವ್ರನ್ನ ಈಗಿರೋ ಪ್ರೆಸೆಂಟ್ ವರ್ಕ್ ಲೈಫಿಂದ ಅವ್ರ ಚೈಲ್ಡ್ಹುಡ್ ಲೈಫ್ಗೆ ಕರ್ಕೊಂಡೋಗೋದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತೀನಿ. ಸೊ ಅದೆಷ್ಟು ಮಟ್ಟಿಗೆ ಆಗುತ್ತೋ ನನಗೆ ಗೊತ್ತಿಲ್ಲ. ಸೊ ಮೈ ಬೆಸ್ಟ್ ಅಂದರೆ ನನ್ನ ಕೈಲಾದಷ್ಟು ಅವ್ರನ್ನ ಚೈಲ್ಡ್ಹುಡ್ ಲೈಫ್ಗೆ ಕರ್ಕೊಂಡೋಗಿ ಅವ್ರ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡಿಸಿ ಇರುತ್ತೆ ಅಂತ ಅಂದ್ಕೊತೀನಿ. ನೋಡೋಣ ಯಾವ ರೀತಿ ಬರುತ್ತೆ ವಿಡಿಯೋ. ಸೊ ಕೊನೆವರೆಗೂ ದಯವಿಟ್ಟು ವಿಡಿಯೋ ನೋಡಿ, ಸೊ ಸ್ಕಿಪ್ ಮಾಡಬೇಡಿ. ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಹರ್ಷ. ಯಾವ ಊರು ಮ್ಯಾಮ್ ನಿಮ್ಮದು? ನಾವು ಆನೇಕಲ್. ಸೊ ಏನಿಲ್ಲ, ಒಂದು ಕಾನ್ವರ್ಸೇಷನ್ ಅಂದರೆ ಈಗ ನಾವು ವರ್ಕ್ ಲೈಫಲ್ಲಿ ಮತ್ತು ಪರ್ಸ್ನಲ್ ಲೈಫಲ್ಲೆಲ್ಲ ಬ್ಯುಸಿ ಆಗಿರ್ತೀವಿ. ಸೊ ಚೈಲ್ಡ್ಹುಡ್ ಲೈಫ್ನ ಮರ್ತುಬಿಟ್ಟು ನಮ್ಮ ಹ್ಯಾಪಿನೆಸ್ನೆಲ್ಲ ಮರ್ತುಬಿಟ್ಟಿರ್ತೀವಿ, ವರ್ಕ್ ಲೈಫಲ್ಲಿ ಫುಲ್ ಬ್ಯುಸಿ ಆಗಿಬಿಡ್ತೀವಿ ನಾವು. ಸೊ ಹಂಗಾಗಿ ನಮ್ಮದು ಹಳೆ ಮೆಮೊರೀಸೇ ಏನೂ ಇರಲ್ಲ. ಸೊ ನಿಮಗೆ ಚೈಲ್ಡ್ಹುಡ್ದು ಒಂದು ಸ್ವಲ್ಪ ಒಂದು 10 ವರ್ಷದ ಹಿಂದೆ ಬ್ಯಾಕ್ ಹೋಗಿದಾಗ ಏನು ನೀವು ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ದೀರಾ? ಅಂದರೆ ಅವಾಗೆಲ್ಲ ಲೈಕ್ ಸೋಷಿಯಲ್ ಲೈಫ್ಗಿಂತ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದು, ಗೇಮ್ಸ್ ಆ ಥರ. ಇವಾಗೆಲ್ಲ ಜಸ್ಟ್ ಇನ್ಸ್ಟಾಗ್ರಾಮ್ ಸ್ಕ್ರಾಲಿಂಗ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅಂದರೆ ನಾರ್ಮಲ್ ಲೈಫ್ಗಿಂತ ಸೋಷಿಯಲ್ ಲೈಫ್ ಜಾಸ್ತಿ ಆಗಿಬಿಟ್ಟಿದೆ ಅಷ್ಟೇ. ಅದೇ ಎಲ್ಲ ಸ್ವಲ್ಪ ಎಲ್ಲ ಟೆಕ್ ಆಗಿಬಿಟ್ಟಿದೆ. ಬಟ್ ಅದೇ ಈಗ ಮೊಬೈಲ್ ಬಂದ್ಬಿಟ್ಟು ನಾವೆಲ್ಲ ಮೊಬೈಲಲ್ಲೇ ಮುಳುಗ್ಕೊಂಡು ಅದರಲ್ಲೇ ಜೀವನ ಮಾಡ್ತಾ ಇದ್ದೀವಿ ಅಷ್ಟೇ. ಎಲ್ಲ ಯಾರು ಔಟ್ಡೋರ್ಸ್ಗೆ ಹೋಗ್ತಾ ಇಲ್ಲ, ಎಲ್ಲ ಇಂಡೋರ್ಸೇ ಆಗಿಬಿಟ್ಟಿದೆ. ಅದೇ ಮತ್ತು ಕನೆಕ್ಷನ್ಸ್ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ಇವಾಗ. ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಇದ್ದಾರಾ 10th ಅಂದರೆ ಸ್ಕೂಲ್ ಲೈಫ್ ಫ್ರೆಂಡ್ಸ್ ಈಗಲೂ ಕಂಟಿನ್ಯೂ ಆಗಿದ್ದಾರಾ? ಹೌದು, ಇಬ್ಬರು ಇದ್ದಾರೆ, ಚಂದನ ಪೂರ್ಣಿಮಾ ಅಂತ. ಅವ್ರು ಸ್ಕೂಲಿಂದ ಇನ್ನೂ ಇವಾಗೂ ಫ್ರೆಂಡ್ಸ್, ಒಂದು 12 ಇಯರ್ಸ್ ಫ್ರೆಂಡ್ಶಿಪ್. ಅವ್ರ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಏನಾದರೂ ಹೇಳ್ಬೋದಾ? ಏನಿಲ್ಲ, ಕಂಟೆಂಟ್ ಅಂದರೆ ಸಿಗ್ತೀರಾ ಅಥವಾ ಕಾಂಟ್ಯಾಕ್ಟ್ ಇದೆಯಾ ಅಥವಾ ಇದೀರಿ ಕಾಂಟ್ಯಾಕ್ಟ್ ಫಿಸಿಕಲಿ ಬರ್ತೀರಾ ಮೀಟ್ ಆಗ್ತೀರಾ ಈ ಥರ ಎಲ್ಲ ಇದೆ? ಅಂದರೆ ಲೈಕ್ 6 months once 3 months once ಆ ಥರ. ಅಂದರೆ ಅದೇ ಲೈಫ್ ಲಾಂಗ್ ಇದೇ ಥರ ನಮ್ಮ ಫ್ರೆಂಡ್ಶಿಪ್ ಇರಬೇಕು. ಅದು ಕೊನೆವರೆಗೂ ನಿಮ್ಮ ಫ್ರೆಂಡ್ಶಿಪ್ ಹಾಗೆ ಉಳ್ಕೊಳ್ಳಿ. ನಾಗಸಂದ್ರ. ಬಟ್ ನಿಮ್ಮ ಪ್ರಾಪರ್ ಊರು? ನಾವು ಬೆಂಗಳೂರಲ್ಲಿ ಇರೋದು. ನಾನು ಸ್ಕೂಲೆಲ್ಲ ಓದಿದ್ದೆ ಇಲ್ಲೇ, ಬೆಂಗಳೂರಲ್ಲಿ 4th ಇಂದ ಹಿಡಿದು SLC ಇಂಜಿನಿಯರಿಂಗ್ ಇಲ್ಲೇ ಮಾಡೋದು. ನಿಮ್ಮ ಹೆಸರು ಬ್ರೋ? ಕರುಣ್ ಅಂತ. ಕರುಣ್ ರೀಸೆಂಟಾಗಿ ಓಪನ್ ಮಾಡಿದ್ದು ಆ್ಯಕ್ಚುಲಿ. ಸೊ ಕಾನ್ಸೆಪ್ಟ್ ಬಂದ್ಬಿಟ್ಟು, ಸೊ ಈಗೆಲ್ಲ ವರ್ಕ್ ಲೈಫು ಮತ್ತು ಜವಾಬ್ದಾರಿಗಳೆಲ್ಲ ಹೊತ್ಕೊಂಡ್ಬಿಟ್ಟು ಬ್ಯುಸಿ ಆಗಿರ್ತಾರಲ್ಲ. ಸೊ ನಾವೆಲ್ಲ ಚೈಲ್ಡ್ಹುಡ್ ಲೈಫ್ನೇ ಮರ್ತು ಬಿಟ್ಟಿರ್ತೀವಿ ಆ್ಯಕ್ಚುಲಿ. ಸೊ ಒಂದು 5 ನಿಮಿಷ ಚೈಲ್ಡ್ಹುಡ್ಗೆ ಹೋಗಿ ವಾಪಸ್ ಬರೋ ಥರ ಒಂದು 4-5 ಪ್ರಶ್ನೆ ಕೇಳ್ತೀನಿ. ಸೊ ನೀವು ಆನೆಸ್ಟಾಗಿ ಆನ್ಸರ್ ಮಾಡಿಬಿಟ್ರೆ ಸಾಕು ಅಷ್ಟೇ, ಇನ್ನೇನು ಇಲ್ಲ. ಓಕೆನಾ? ಸೊ ಈಗ ಹೋದರೆ ಈಗ ಚೈಲ್ಡ್ಹುಡಲ್ಲಿ ಈಗ ಪ್ರೆಸೆಂಟ್ ನೀವು ಏನು ಮಿಸ್ ಮಾಡ್ಕೊತಾ ಇದ್ದೀರಾ ಚೈಲ್ಡ್ಹುಡ್ ಲೈಫ್ನ? ಆ ಸ್ಕೂಲ್ ಮೆಮೊರೀಸು ಮತ್ತು ಫ್ರೆಂಡ್ಸು ಅವನ್ನೆಲ್ಲ ಮಿಸ್ ಮಾಡ್ಕೊತ. ಅವಾಗೆಲ್ಲ ಎಲ್ಲ ಗೇಮಿಂಗ್ಸ್ ಎಲ್ಲ ಹಳ್ಳಿಲಿದ್ದ ಊರಲ್ಲಿದ್ದಾಗೆಲ್ಲ ಒಂಥರ ಗೇಮ್ಸ್ ಎಲ್ಲ ಅದೆಲ್ಲ ಏನೋ ಆಟಗಳು ಆಡ್ತಾಯಿದ್ವಿ. ಚಿನ್ನಿ ದಾಂಟ ಅಂತೆ ಅದರ ಎಲ್ಲ ಅದೊಂಥರ ಗೇಮ್ಸ್ ಮಿಸ್ ಮಾಡ್ಕೊತ. ಬೆಂಗಳೂರು ಬಂದಮೇಲೆ ಅದು ಗೇಮ್ಸ್ಗಳೆಲ್ಲ ಆಡೋಕ್ಕಾಗ್ತಾಯಿಲ್ಲ, ಟೈಮ್ ಸಿಗ್ತಾ ಇಲ್ಲ. ಊರಿಗೋರು ಅಲ್ಲೂ ಆಡೋರು ಯಾರೂ ಇಲ್ಲ, ಊರಲ್ಲೆಲ್ಲ ಬೆಂಗಳೂರು ಸೈಡೆ ಬಂದುಬಿಟ್ಟಿದ್ದಾರೆ. ಸೊ ಅಲ್ಲಿ ಯಾರು ಆ ಥರ ಇಲ್ಲ, ಫ್ರೆಂಡ್ಸ್ ಸರ್ಕಲ್ ಎಲ್ಲ ಕ್ಲೋಸ್ ಆಗಿ ಹೋಗ್ಬಿಟ್ಟು ಒಂಥರ. ಸೊ ಹಂಗಾಗಿ ಎಲ್ಲ ಅದು ಗೇಮ್ಸ್ನ ಮೇಜರಾಗಿ ಗೇಮ್ಸ್ಗಳನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀರಾ? ಹೌದು. ಸೊ ಇನ್ನೊಂದು, ಈಗ ಚೈಲ್ಡ್ಹುಡಲ್ಲಿ ಈಗ ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಈಗ ಎಲ್ಲರೂ ಅದು ಕಾಮನ್ ಮಾಡಿರ್ತಾರೆ ಐ ಥಿಂಕ್. ನಿಮ್ಮ ಅಪ್ಪನ ಪಾಕೆಟಲ್ಲಿ ದುಡ್ಡು ತೆಗ್ದಿರೋದಾಗಲಿ, ಅಮ್ಮನ ಪಾಕೆಟಲ್ಲಿ ಅಂದರೆ ಮನೇಲಿ ಏನಾದರೂ ಒಂದು 10 ರೂಪಾಯಿ ತೆಗೆದ್ಬಿಟ್ಟು ನಾವು ಚಾಕ್ಲೇಟ್ ತಿನ್ನೋದಕ್ಕೆ ಅದಕ್ಕೆ ಇದಕ್ಕೆ ಯೂಸ್ ಮಾಡೋದು ನೀವು ಮಾಡಿದ್ದೀರಾ ಯಾವತ್ತಾದರೂ? ಇಲ್ಲ ಆ ಥರ ಏನು ಮಾಡಿಲ್ಲ. ಕೊಡ್ತಾಯಿದ್ರು ಅಪ್ಪ ಕೊಡ್ತಾ ಇರಲಿಲ್ಲ, ಅಮ್ಮ ಕೊಡ್ತಾಯಿದ್ರು. ಒಳ್ಳೆ ಪೇರೆಂಟ್ಸ್ನ ಪಡೆದಿದ್ದೀರಾ ನೀವು. ಯೂಟ್ಯೂಬ್ಗೆ ವೀಡಿಯೋ ಮಾಡ್ತಾಯಿದ್ದೆ. ಕಾನ್ವರ್ಸೇಷನ್ ಏನಂದರೆ, ಈಗ ನಾವು ವರ್ಕ್ ಲೈಫಲ್ಲೆಲ್ಲ ಬ್ಯುಸಿ ಆಗಿರ್ತೀವಿ, ವರ್ಕ್ ಲೈಫು ಮತ್ತು ಪರ್ಸ್ನಲ್ ಲೈಫಲ್ಲೆಲ್ಲ ಬ್ಯುಸಿ ಆಗಿರ್ತೀವಿ. ಆ್ಯಕ್ಚುಲಿ ನೀವು ಓದ್ತಾ ಇದ್ದೀರಾ ಅಥವಾ ಸ್ಟೂಡೆಂಟ್ಸಾ? ಹಂಗಾದ್ರೆ ಇನ್ನೂ ಸ್ಟೂಡೆಂಟ್ ಲೈಫ್ ಎಂಜಾಯ್ ಮಾಡ್ತಿದ್ದೀರಾ ಅಷ್ಟಿಲ್ಲ. ಬಟ್ ಈಗ ಕಾಲೇಜ್ ಲೈಫಲ್ಲಿ ಇದ್ದಾಗ
ನಿಮ್ಮದು ಸ್ಕೂಲ್ ಲೈಫ್ ನೆನಪಾಗುತ್ತಲ್ಲ, ಆಬ್ವಿಯಸ್ಲಿ ಎಲ್ಲರಿಗೂ ನೆನಪಾಗುತ್ತೆ ಸ್ಕೂಲ್ ಲೈಫ್. ಹೌದು, ಸೊ ತುಂಬಾ ಏನು ಕಾಲೇಜಲ್ಲಿ ಇದ್ದಾಗ ಸ್ಕೂಲ್ ಲೈಫಲ್ಲಿ ಏನು ಮಿಸ್ ಮಾಡ್ಕೊತಾ ಇದ್ದೀರಾ? ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಮತ್ತು ಪ್ಲೇಯಿಂಗ್ ಟೈಮ್ ಎಲ್ಲ ಅಷ್ಟೊಂದು ಇರಲ್ಲ, ಅದೆಲ್ಲ ಮಿಸ್ ಮಾಡ್ತೀನಿ. ಅಂದರೆ ಕಾಲೇಜಲ್ಲಿ ಬಂದಮೇಲೆ ಓದೋದೇ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರಾ? ಓದೋದೇ ಜಾಸ್ತಿ ಅಂತಲ್ಲ, ಓದೋದೇ ಇರುತ್ತೆ, ಬಟ್ ಮೆಡಿಕಲ್ ಸ್ಟೂಡೆಂಟ್ಸ್ನ ಅದಕ್ಕೆ. ಮೆಡಿಕಲ್ ಸ್ಟೂಡೆಂಟಾ ನೀವು? ಓಕೆ, ಗುಡ್ ಲಕ್ ರೀ. ಥ್ಯಾಂಕ್ ಯು ರೀ. ಅವ್ರಿಗೆ ಟ್ರೈ ಮಾಡ್ತೀನಿ ಅಪ್ರೋಚ್ ಮಾಡೋದಕ್ಕೆ ಏನು ಅಂತಾರೆ ನೋಡೋಣ. ಮ್ಯಾಮ್ ಎಕ್ಸ್ಕ್ಯೂಸ್ ಮೀ 1 ಮಿನಿಟ್. ನನಗಂತೂ ಸ್ಮೈಲ್ ಮಾಡ್ಕೊಂಡು ಹಂಗೆ ಹೋಗ್ತಾರಲ್ಲ ಅವರು. ರಿಜೆಕ್ಷನ್, ಬರೀ ರಿಜೆಕ್ಷನ್. ಸೊ ಮತ್ತೆ ಇನ್ನೊಂದು ಏನಂದ್ರೆ, ಈಗ ಚೈಲ್ಡ್ಹುಡ್ ಲೈಫಲ್ಲಿ ಈಗ ಸ್ಕೂಲ್ಗೆ ಹೋಗ್ತಿರ್ತೀರಲ್ಲ, ಈಗ ಹೋಮ್ ವರ್ಕ್ ಅಂತೂ ಕೊಡೋದು ಕಾಮನ್ ಟೀಚರ್ಸ್ಗಳು. ಸೊ ಆ ಹೋಮ್ ವರ್ಕ್ ಕೊಟ್ಟಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಥವಾ ನಿಮ್ಮ ರಿಯಾಕ್ಷನ್ಸು, ಅಂದರೆ ಅವ್ರಿಗೆ ಹೋಮ್ ವರ್ಕ್ ಬರ್ಕೊಂಡ್ ಬಂದಿದ್ದೀರಾ ಅಂತ ಕೇಳ್ತಾರೆ ಒಂದು ಪ್ರಶ್ನೆ. ಸೊ ಅವಾಗ ನಿಮ್ಮ ಬಾಡಿ ಲ್ಯಾಂಗ್ವೇಜು ಅಥವಾ ರಿಯಾಕ್ಷನ್ಸ್ ಎಲ್ಲ ಹೇಗಿರುತ್ತೆ? ಸಮ್ ಟೈಮ್ ಬರ್ಕೊಂಡಿದ್ದಾಗ ಗೊತ್ತು ಕರೆಕ್ಷನ್ ಮಾಡೋದವ್ರು ಒಂದಿನ ಸ್ವಲ್ಪ ಲೇಟ್ ಆಗುತ್ತೆ ಅಂತ, ಅವಾಗ ಲಾಸ್ಟಲ್ಲಿ ಇಡತ್ತಾರ ಬುಕ್ ಎಲ್ಲ ಲಾಸ್ಟಲ್ಲಿ ಇಡೋದು, ನೆಕ್ಸ್ಟ್ ದಿನ ಬರ್ಕೊಂಡು ಹೋಗೋದು. ಸೊ ಖಾಲಿ ಬುಕ್ ಕೆಳಗಡೆ ಇಡೋದು, ಹೋಮ್ ವರ್ಕ್ ಆಗದಲ್ಲೇ ಇರೋದು ಕೆಳಗಡೆ ಮಾಡಿರೋದು. ಮತ್ತಿಲ್ಲ ಅಂದ್ರೆ ಏನಾದರೂ ಬರೋದೇ ಸ್ವಲ್ಪ ಅರ್ಧಂಬರ್ಧ ಬರ್ಕೊಂಡು ಹೋಗೋದು, ಮತ್ತೆ ನೆಕ್ಸ್ಟ್ ಇಲ್ಲ ಏನೋ ಸುಳ್ಳು ಹೇಳ್ಬಿಟ್ಟು ಈ ಥರ ಹುಷಾರಿಲ್ಲ ಅಂತ ಏನೋ ಸುಳ್ಳು. ಅದ್ರಲ್ಲಿ ನೀವು ಕಾನ್ಫಿಡೆಂಟ್ ಆಗಿ ಇರ್ತೀರಾ, ಅಂದ್ರೆ ಕೆಳಗಡೆ ಇಟ್ಟು ಅವ್ರು ಚೆಕ್ ಮಾಡಲ್ಲ ಅನ್ನೋ ಕಾನ್ಫಿಡೆಂಟ್. ಅದೆಲ್ಲ ಮಾಡಿದ್ದೀವಿ ಆಲ್ರೆಡಿ. ಕ್ರೇಜಿ ಬ್ರೋ ನೀವು. ಮತ್ತೆ ಇನ್ನೊಂದು, ಈಗ ಟೀಚರ್ಸು ಬಂದ್ಬಿಟ್ಟು ಹೋಮ್ ವರ್ಕ್ ಕೇಳ್ತಾರೆ, ನೀವು ಬರ್ದಿರ್ತೀರೋ ಇಲ್ವೋ ಸೆಕೆಂಡ್ರಿ, ಬಟ್ ಹೋಮ್ ವರ್ಕ್ ಕೇಳಿದಾಗ ನಿಮ್ದು ಪ್ರೆಸೆಂಟ್ ರಿಯಾಕ್ಷನ್ಸ್ ಎಲ್ಲ ಯಾವ ಥರ ಇರೋದು? ಅಂದರೆ ನಾವು ಬರ್ದಿರ್ತಾ ಇದ್ರಿ, ಯಾಕಂದರೆ ಸುಮ್ಮನೆ Brilliant ರೀ. ಅಂತ ಅಷ್ಟೇ. ಬಟ್ ಸ್ವಲ್ಪ ಜನ ಏನು ಮಾಡ್ತಿದ್ರೆ ಫ್ರಂಟಿನ ಚೆಕ್ ಮಾಡ್ಕೊತಾ ಇದ್ರೆ ಹಿಂದೆಯಿಂದ ಬರ್ಬಿಡ್ತಾರೆ. ಅಂದ್ರೆ ಅವ್ರು ಮುಂದೆಯಿಂದ ಹೋಮ್ ವರ್ಕ್ ಚೆಕ್ ಮಾಡ್ಕೊಂಡ್ ಬರೋದ್ರೊಳಗಡೆ ನೀವು ಬರ್ಬಿಡ್ತಿದ್ರಿ ಅಷ್ಟು ಫಾಸ್ಟ್ ಮಾಡ್ತಿದ್ರು. ನಾವು ಸ್ವಲ್ಪ ಮನೇಲೆ ಬರ್ಕೊ ಬರ್ತಾ ಇದ್ರಿ, ಸುಮ್ಮನೆ ಇನ್ಸಲ್ಟ್ ಯಾಕೆ ಆಗ್ಬೇಕು ಎಲ್ಲರ ಮುಂದೆ. ನೀವು ಈಗ ಪ್ರೆಸೆಂಟ್ ಚೈಲ್ಡ್ ಥರನೇ ಇರ್ತೀರಾ ಅನ್ಕೊಳ್ಳಿ, ಅಂದರೆ ಅವಾಗ ಹೆಂಗಿರ್ತೀರೋ ಹಂಗೆ ಇರ್ತೀರಾ. ಸೊ ಈಗ ನಿಮ್ಗೆ ಏನಾದರೂ ಒಂದು 10 ರೂಪಾಯಿ ಏನಾದರೂ ನಿಮ್ಮ ಜೋಬಲ್ಲಿ ಇದ್ದರೆ ಫಸ್ಟ್ ಏನು ತೊಗೊಳೋದಕ್ಕೆ ಥಿಂಕ್ ಮಾಡ್ತೀರಾ, ಏನು ಮಾಡೋದಕ್ಕೆ ಥಿಂಕ್ ಮಾಡ್ತೀರಾ? ಇವಾಗ ತಿಂಡಿ ತಗೊಂತೀನಿ. ತಿಂಡಿ ಅಂದರೆ ಏನು ತೊಗೊತೀರಾ? ಲೇಸ್ ತಗೊಂತೀನಿ, ಇಲ್ಲ ಚಾಕ್ಲೇಟ್, ಅಷ್ಟೇ ಅಲ್ವಾ ಬರೋದು. ಇವಾಗ 10 ರೂಪೀಸ್ಗೆ ಮೊದಲಂದ್ರೆ ಏನೇನೋ ಬರ್ತೀವಿ. ಅವಾಗ ಅದು 10 ರೂಪೀಸ್ ಅಂದರೆ ಯಾವ ಥರ ಇತ್ತು, ಎಷ್ಟು ವ್ಯಾಲ್ಯೂ ಇತ್ತು? 10 ರೂಪೀಸ್ ಅಂದರೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಇತ್ತು. ಇವಾಗ 10 ರೂಪೀಸ್ ಅಂದರೆ ಏನೂ ವ್ಯಾಲ್ಯೂನೇ ಇಲ್ಲ. ಮತ್ತು ಇನ್ನೊಂದೇನೆಂದರೆ, ನೀವು ಸ್ಕೂಲಲ್ಲಿ ಏನಾದರೂ ಚೇಷ್ಟೆ ಮಾಡಿಬಿಟ್ಟು ಸಿಗಾಕೊಂಡಿರೋದು ಈ ಥರ ಯಾವುದಾದ್ರು ಇದೆಯಾ? ಜಾಸ್ತಿನೇ ಇದೆಯಾ? ಹಂಗಾರೆ ತುಂಬ ಸ್ಮೈಲ್ ಜೊತೆಗೆ ಓದಿರೋದಾ ಇಬ್ಬರು? ಇದೆ, ಲಾಸ್ಟಲ್ಲಿ 10th ಬರುವಾಗ ಏನು ಮಾಡಿದ್ರಿ? ಫ್ಯಾನ್ಗೆ ಹೊಡೆದ್ಬಿಟ್ಟು ಬಂದ್ವಿ. ಫ್ಯಾನ್ಗಾ? ಛೀ ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಫ್ಯಾನ್ ಎಲ್ಲ ಗ್ರೂಪ್ ಎಲ್ಲ ಸೇರಿಬಿಟ್ಟು. ಫ್ಯಾನ್ ಏನು ಮಾಡಿದ್ರಿ ನಿಮಗೆ? ಏನಿಲ್ಲ, ಹಾಗೆ ಚೇಷ್ಟೆ ಎಲ್ಲ ಮಾಡಿಬಿಟ್ಟು ಮಾರ್ಕರಿಂದ ಎಲ್ಲ ವಾಲ್ಸಲ್ಲೆಲ್ಲ ಬರ್ದು ಎಲ್ಲ ತುಂಬ ಚೇಷ್ಟೆ ಮಾಡಿ ಬಂದಿರ್ಬೇಕು, ಯಾಕಂದ್ರೆ ಮೆಮೊರೀಸ್ ಇರುತ್ತಲ್ಲ ಎಲ್ಲದೂ. ಸೊ ಆ ಮೆಮೊರೀಸ್ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫ್ಯಾನ್ ಮುರಾಕ್ ಬಂದಿದ್ದೀರಾ? ಅದೆಲ್ಲ ಬಾಯ್ಸ್ ಮಾಡಿರೋದು. but ನೀವು ಅವ್ರಿಗೆ ನಾವೆಲ್ಲ- ಸಾಥ್ ಕೊಟ್ಟಿದ್ದೀರಾ? ಹೌದು. ನಾನ್ ಬಾಯ್ ತಡಿಲಾರ್ದೆ ಎಲ್ಲ ನಿಂತ ಒದ್ರಬಿಟ್ಟೆ. ನೀನು ಅಷ್ಟೇ, ಈ ಇಸೆ ಯಾರ ತವಲು ಹೇಳ್ಬೇಡ. ಎಲ್ಲ ಗ್ರೂಪ್ ಅಲ್ಲ, ಅದಕ್ಕಾಗಿ ಹೆಲ್ಪ್ ಮಾಡಿರೋದು ಅಷ್ಟೇ. ಕ್ರೇಜಿ ರೀ ನೀವು. ಈಗ ಸ್ಕೂಲಲ್ಲಿ ಏನಾದರೂ ಹೋಮ್ ವರ್ಕ್ ಕೊಟ್ಟಾಗ ನಿಮ್ಮದು ರಿಯಾಕ್ಷನ್ಸ್ ಎಲ್ಲ ಹೇಗಿರೋದು? ಹೋಮ್ ವರ್ಕ್ ಕೊಟ್ಟಾಗ ಅಂದರೆ ಅವ್ರು ಕೇಳ್ತಾರಲ್ಲ, ನಾಳೆ ಬಂದ್ಬಿಟ್ಟು ಹೋಮ್ ವರ್ಕ್ ಬರ್ದಿದ್ದೀರಾ ಹೆಂಗೆ ಅಂತ ಕೇಳ್ತಾರಲ್ಲ ನಿಮಗೆ, ಅವಾಗ ನಿಮ್ಮ ರಿಯಾಕ್ಷನ್ಸ್ ಹೆಂಗಿರೋದು? ಮಾಡಿರಲ್ಲ, ಅದು ಇದೇನಾರು ಹೇಳ್ತಾ ಇದ್ರಿ. ಹೆಂಗೆ ಬಚಾವ್ ಆಗ್ತಿದ್ರಿ ಅವಾಗ? ಅಕ್ಕನ ಹತ್ರ ಹೇಳ್ತಾ ಇದ್ದೆ, ಅಕ್ಕ ಏನಾರು ಹೇಳ್ತಾ ಇದ್ಲು. ಅಂದರೆ ನಿಮ್ಮ ಅಕ್ಕ ಒಂದೇ ಕ್ಲಾಸ್ ಅಲ್ಲ, ಅಂದರೆ 1ರಿಂದ 3 ತನಕ ಒಟ್ಟಿಗೆ ಕೂರಿಸ್ತಾ ಇದ್ರಲ್ಲ, ಅವಳೇನಾರು ಹೇಳ್ತಾ ಇದ್ಲು. ಕಂಬೈನ್ ಮಾಡೋರು 1ರಿಂದ 3ವರೆಗೂ. ಸೊ ಅವಾಗ ನೀವು ನಿಮ್ಮ ಅಕ್ಕನಿಗೆ ಹೇಳ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡ್ಕೊತಾ ಇದ್ರಿ, ಹಂಗೆ ಈಸಿಯಾಗಿ ಬಂದ್ಬಿಡ್ತಿದ್ರು ಆಚೆಯಿಂದ. ಮತ್ತು ಆಮೇಲೆ ಇನ್ನೊಂದು ಪ್ರಶ್ನೆ ಏನಂದರೆ, ಈಗ ನೀವು ಯಾರಿಗಾದ್ರೂ ಅಂದರೆ ಏನಾದರೂ ಚೈಲ್ಡ್ಹುಡ್ ಲೈಫಲ್ಲಿ ಸುಳ್ಳು ಹೇಳ್ಬಿಟ್ಟು ಏನಾದರೂ ಮಾಡಿರೋದಿದ್ರೆ ಏನಿರುತ್ತೆ? ಸುಳ್ಳು ಹೇಳಿರೋದು ಇರುತ್ತೆ. ಬೇಜಾರಾಗಿ ಹೇಳಿರ್ತಾರೆ ಹುಡುಗರು ಅಂದಮೇಲೆ, ನಾನೇ ತೊಗೊಂಡ್ರು ನಾನು ಹೇಳಿರ್ತೀನಿ, ಇಲ್ಲ ಅಂತಲ್ಲ. ಬೇಜಾರಾಗಿ ಯಾವ್ದಾದ್ರು ಒಂದು ನಿಮ್ಗೆ ನೆನಪಿರೋದು ಅಥವಾ ಏನಾದರೂ ಇದ್ರೆ? ಅಂದರೆ ಆ್ಯಕ್ಚುಲಿ ನಾನು ಚಿಕ್ಕವನಿದ್ದಾಗ ನಮ್ಮ ಅಂಕಲ್ ಮನೇಲಿ ಇದ್ದಿದ್ದು, ಅವಾಗ ಉಂಡಿಲ್ ಕಾಸು ಇಟ್ಕೊಳ್ತಿದ್ದೆ, ಅದೊಂದು ಬ್ಯಾಡ್ ಮೆಮೊರೀಸ್. ಅದನ್ನು ಇವಾಗಲೂ ರೀಕಾಲ್ ನೀವೇ ಅಂತಲ್ಲ, ಎಲ್ಲರೂ ಮಾಡಿರ್ತಾರೆ. ಮಾಡಿರ್ತಾರೆ. ನಾರ್ಮಲ್ 10 ರೂಪಾಯಿ ಎತ್ತೋದು 20 ರೂಪಾಯಿ ಎತ್ತೋದು ಕಾಮನ್ ಇರುತ್ತೆ. ಬಿಟ್ಟಿದ್ದೀನಿ ಅವಾಗ. ಅದೊಂದು ಬ್ಯಾಡ್ ಅನ್ಸುತ್ತೆ, ಈಗ ನೆನೆಸ್ಕೊಂಡ್ರೆ ಅದು ಮಾಡಬಾರ್ದಿತ್ತು ಅಂತ. ನೀವು ಮನೇಲೇ ಮಾಡಿರೋದು? ಮನೇಲೇ ಅವ್ರ ಮನೇಲಿ ಇದ್ದಾಗ ಅಲ್ಲಿ ಮಾಡಿದ್ದೆ, ಅದೊಂದು ಬ್ಯಾಡ್ ಮೂಮೆಂಟ್. ಅದು ನೆನೆಸ್ಕೊಂಡ್ರೆ ಇವಾಗಲೂ ಬೇಜಾರಾಗುತ್ತೆ, ಅದನ್ನು ಮಾಡಬಾರ್ದಿತ್ತು ಅಂತ. ಮತ್ತೆ ಸ್ಕೂಲಲ್ಲಿ ನಿಮಗೆ ಒಂದು ಟಫೆಸ್ಟ್ ಪನಿಷ್ಮೆಂಟ್ ಅಂತ ಕೊಟ್ಟಿದ್ದಾರೆ, ಯಾವ್ದಿರುತ್ತೆ ಅವರು? ಸ್ಕೂಲಲ್ಲಿ ಟಫೆಸ್ಟ್ ಪನಿಷ್ ಅಂದರೆ SLC ಇದ್ದಾಗ ಒಂದು ಕ್ವಶನ್ ಕೇಳಿದ್ರು. ಸಾಸಿವೆ ಗೊತ್ತಲ್ಲ, ಯಾವುದು? ಸಾಸಿವೆ ಮಗುಣ ಅದನ್ನು ಮಾನೋಕೊಟ್ಟು ಡೈಕೋಟ್ ಅಂದರೆ ದ್ವಿದಳನ ಏಕದಳ ಅಂತ. ಸೊ ಕಾಮನ್ ಆಗಿ ಎಲ್ರಿಗೂ ಅದು ರಾಗಿ ಥರ ಇರುತ್ತೆ, ಉಜ್ಜಿದ್ರೆ ಒಂಥರ ಪೌಡ್ರ್ ಆಗುತ್ತೆ ಅಂತ ಎಲ್ಲರೂ ಮಾನೋಕೊಟ್ ಅಂತ ಅಂದ್ಬಿಟ್ವಿ. ನಮ್ಮ HOD ಅವನು HM ಅವರು ಹೆಡ್ ಮಾಸ್ಟ್ರು ಎಲ್ಲರೂ ನಿಲ್ಲಿಸ್ತಾ, ಕರೆಕ್ಟಾಗಿ ಎಲ್ಲರಿಗೂ ನಿಲ್ಲಿಸ್ತಾ, ರಾಂಗ್ ಇಡೋರಿಗೂ ನಿಲ್ಲಿಸ್ತಾ. ಎಲ್ರಿಗೂ ನಿಲ್ಲಿಸ್ಬಿಟ್ಟು ಕರೆಕ್ಟಾಗಿ ಆಮೇಲೆ ಹೇಳ್ಬಿಟ್ಟು ರಾಂಗ್ ಇಡೋರೆಲ್ಲ ಕುತ್ಕೊಳ್ಳೋದು ಕರೆಕ್ಟಾಗಿ ಅವನೇನು ಹೇಳಿಲ್ಲ, ಎಲ್ಲರೂ ನಿಲ್ಲಿಸ್ಬಿಟ್ಟು ಆಮೇಲೆ ಹೊಡ್ಕೊಂಡ್ಬಿಟ್ಟು ಒಂದೊಂದು ಡೇಟ್ ಸರಿಯಾಗಿ ಹೊಡ್ಕೊಂಡು ಎಲ್ಲರಿಗೂ. ಅವತ್ತು ಹೊಸ ಹುಡುಗ ಅವತ್ತಿನ ಹೊಸದಾಗಿ ಅಡ್ಮಿಷನ್ ಆಗಿದ್ದ SLCಗೆ, ಅವತ್ತೇ ಬಿಟ್ಟು ಹೋಗ್ಬಿಟ್ಟು
ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದೇ ಲಾಸ್ಟ್ SSLC ಅವಾಗ ಬಂದ್ರೆ ನೋಡಿದ್ನು ಏಟಿಗೆ ಅವತ್ತೇ ಬಿಟ್ಬಿಟ್ಟು ಬೇರೆ ಸ್ಕೂಲಾಗ ಸೇರ್ಕೊಬಿಟ್ಟ. ಇದೇ ಸ್ಕೂಲಲ್ಲಿ ಇದ್ರೆ ನಂದು ಕತೆ ಮುಗಿಯುತ್ತೆ ಅಂತ ಹೇಳಿ ಹೊಟ್ಬಿಟ್ಟಿರ್ತಾರೆ ಅವರು. ಅದಂದು ಮರೆಯೋಕ್ಕಾಗೋದಿಲ್ಲ. ಅದೊಂದು ಮತ್ತು ಇನ್ನೊಬ್ಬರು ರಾಜಣ್ಣ ಸರ್ ಅಂತ ಅವ್ರು ಹಂಗೆ ಸೋಷಿಯಲ್ ಸರ್ ಹೆವಿ ಹೊಡೆಯೋರು, ಏನಾರು ರಾಂಗ್ ಏನಾರು ಹೇಳ್ಬಿಟ್ರೆ ಮುಗಿತು ಅವತ್ತೇ ಅಲ್ಲೇ ಸಾಯಿಸ್ಬಿಟ್ಟಿರು. ಆ ಥರ ಅದೊಂದು ಮೂಮೆಂಟ್ಸ್ ಎಲ್ಲ ಮರೆಯೋಕ್ಕಾಗೋದಿಲ್ಲ. ಅದೊಂದು ಸಾಯಿಸೋದು ಮಾತ್ರ ನಾನು ಸಾಯೋರ್ಗೂ ಮರೆಯಲ್ಲ ಅದು ಆ ಮೂಮೆಂಟು. ಸೊ ಅದೇ ಥರ ರೀಕಾಲ್ ಮಾಡ್ಕೋಬೇಕು. ಅಟ್ಲೀಸ್ಟ್ ನಮ್ಮದು ಮೆಮೊರೀಸ್ ಒಂದು ಸ್ವಲ್ಪ ಅಟ್ಲೀಸ್ಟ್ ನೆನ್ಪು ಮಾಡ್ಕೋಬೇಕು. ಸ್ಕೂಲಲ್ಲಿ ನಿಮ್ಗೆ ಏನಾದರೂ ಹೋಮ್ವರ್ಕ್ ಕೊಟ್ಟಿರ್ತಾರಲ್ಲ, ಸೊ ಟೀಚರ್ಸು ಕೇಳ್ತಾರೆ ನಿಮಗೆ ಹೋಮ್ವರ್ಕ್ ಮಾಡಿದ್ದೀರಾ, ಏನು ಮಾಡಿದ್ದೀರಾ ಅಂತ. ಸೊ ಆ ಪ್ರೆಸೆಂಟಲ್ಲಿ ನಿಮ್ಮ ರಿಯಾಕ್ಷನ್ ಎಲ್ಲ ಯಾವ ರೀತಿ ಇರೋದು? ಆ ರಿಯಾಕ್ಷನಲ್ಲಿ ಹೇಗಿರುತ್ತೆ ಅಂದರೆ ಭಯ ಇರುತ್ತೆ. ಮಾಡಿಲ್ಲ ಅಂದರೆ ಭಯ ಇರುತ್ತೆ. ಭಯ ಇದ್ದಾಗ ಮಾಡಿಲ್ಲ ಅಂದಾಗೆ ನಾವೇ ಹೋಗ್ಬಿಟ್ಟು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂದರೆ ನಮ್ಗೆ ಕೇಳಲ್ಲ ಅವರು ಸ್ಟಾರ್ಟಿಂಗ್. ಅಷ್ಟೊಂದು ಕಾನ್ಫಿಡೆಂಟ್? ಹೌದು, ಕೇಳಲ್ಲ ಅಂತ ನಾವು, ಯಾಕಂದ್ರೆ ಲಾಸ್ಟ್ ನಮಗಲ್ವಾ ಕೇಳೋದು. ನೀವು ಬ್ಯಾಕ್ ಬೆಂಚಾ? ಇಲ್ಲ, ಫಸ್ಟ್ ಬೆಂಚ್ ನಾನು. ಫಸ್ಟ್ ಬೆಂಚ್ ಅಂದರೆ ಹಿಂದೆಗಡೆಯಿಂದ ಬರೋರಾ? ಹೌದು. ಮತ್ತು ನೀವು ಫಸ್ಟ್ ಬೆಂಚಾಗಿ ಕೂತ್ಕೊಂಡು ಹೇಳಿ 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 ಬರೋಲ್ಲ. ಹಿಂದ್ಗಡೆಯಿಂದನೂ ಬರ್ತಾರೆ, ಮಿಡಿಲಲ್ಲೂ ಚೆಕ್ ಮಾಡ್ತಾರೆ, ಫಸ್ಟಿಂದನೂ ಹೋಗ್ತಾವ್ರಲ್ಲ. ಬೈ ಚಾನ್ಸ್ ಹೋಮ್ವರ್ಕ್ ಮಾಡದೇ ಇರೋ ದಿನಗಳು ಇದೆಯಾ? ಮಾಡಿದ್ದೀನಿ, ನಾನು ಮಾಡದೇ ಇರೋ ಥರ ಇಲ್ಲ. ಅದಕ್ಕೆ ಕೇಳಿದ್ದು ಫಸ್ಟ್ ಬೆಂಚ್ ಅಂತ. ಅದಕ್ಕೆ ಫಸ್ಟ್ ಬೆಂಚ್ ನಾನು. ಹಂಗಾರು ಆಬ್ವಿಯಸ್ಲಿ ಮಾಡಿರ್ತಾರೆ ಫಸ್ಟ್ ಬೆಂಚು ಎಲ್ಲರೂ. ಎಲ್ರೂ ಮಾಡಿರ್ತಾರೆ, ಬಟ್ ಕೆಲವೊಂದು ಟೈಮಲ್ಲಿ ಮಾಡಿಲ್ಲದೆ ಇರುವಾಗ ಆ ಥರ ಪ್ಲ್ಯಾನ್ಸ್ ಹಾಕ್ಕೊಡ್ತಿರೋದು. ಮತ್ತು ಇನ್ನೊಂದು, ಈಗ ನಿಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಬೈ ಚಾನ್ಸ್ ಸ್ಕೂಲ್ ಟೈಮಲ್ಲಿ ಸುಳ್ಳು ಹೇಳ್ಬಿಟ್ಟು ಎಲ್ಲಾದರೂ ಹೋಗಿರೋದು ಅಥವಾ ಏನಾದರೂ ಟೈಮ್ ಬೇರೆ ನಿಮ್ಮ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದು ಈ ಥರ ಏನಾದರೂ ಮಾಡಿರೋದು ಇದೆಯಾ? ಸುಳ್ಳು ಹೇಳಿರೋದು ಮೇಜರಾಗಿ? ಇಲ್ಲ ಇಲ್ಲ, ಸ್ಕೂಲ್ ಟೈಮಲ್ಲಿ ಮಾಡಿರೋದಿಲ್ಲ ನಾನು. ಫುಲ್ ನಿಜನೇ ಹೇಳ್ತಿದ್ರಿ. ಫುಲ್ ಸತ್ಯ ಹರಿಶ್ಚಂದ್ರು. ಈಗ ಪ್ರೆಸೆಂಟು ಈ ಕಾಲೇಜ್ ಸ್ಕೂಲ್ ಲೈಫ್ ಬಿಟ್ಬಿಡಿ, ಈ ಕಾಲೇಜ್ ಲೈಫಲ್ಲಿ ಏನಾದರೂ ಮಾಡಿದ್ರ? ಕಾಲೇಜ್ ಲೈಫಲ್ಲಿ ಮಾಡಿದ್ದೀನಿ ಬೇಜಾರು. ಈಗ ಅದನ್ನೇ ಮಾಡಿರೋದು. ನೀವು ಅದೇ ನೀವು ಬೇಜಾರು ಮಾಡಿರ್ತೀರ, ರಿಯಾಕ್ಷನಲ್ಲೇ ಗೊತ್ತಾಗ್ತಾ ಇದೆ. ಅವ್ರಿಗಿನ್ನೂ ಜಾಸ್ತಿ ನೀವೇ ಹೇಳ್ತಾ ಇದ್ದೀರ. ಪೂರ್ತಿ ಅಂದರೆ ಹಿಂದೆ ಹೋಗ್ಬಿಡಿ, ಒಂದು 10 ವರ್ಷದ ಹಿಂದೆ ಅಥವಾ 20 ವರ್ಷದ ಹಿಂದೆ ಹೋಗ್ಬಿಟ್ರೆ, ಈಗ ಅವಾಗ ನಿಮ್ಗೆ 10 ರೂಪಾಯಿ ಕೊಟ್ಟರೆ ನಿಮ್ಮ ಜೇಬಲ್ಲಿ 10 ರೂಪಾಯಿ ಇದೆ ಅಂದ್ಕೊಂಡ್ರೆ ಪ್ರೆಸೆಂಟ್ ನಿಮಗೆ ಥಾಟ್ ಏನು ಬರುತ್ತೆ? ಏನು ತೊಗೋಬೇಕು ಅಥವಾ ನಾನು ಏನು ಮಾಡಬೇಕು ಅಂತ ಪ್ರೆಸೆಂಟ್ ಥಾಟ್ ನಿಮ್ಗೆ ಏನು ಬರುತ್ತೆ? ಅವಾಗ 10 ರೂಪಾಯಿ ಇದೆ, ಏನೋ ಹೊಟ್ಟೆ ತುಂಬ ತಿಂತಾಯಿದ್ವಿ, ಏನೋ ಬೇಕ್ರಿಗೆ ಹೋದ್ರೆ ಅದು ತಿನ್ಬೋದು ಬನ್ನಿ. ಅವಾಗ ಏನಂದ್ರೆ ಇದಂತ ಡಿಲ್ಪಸನ್ನು ಅದೆಲ್ಲ ಅದೇನೋ ಕೇಕ್ಗಳೆಲ್ಲ ಬರೋದು, ಅದೆಲ್ಲ ಆಪಲ್ ಕೇಕ್ ಅದೆಲ್ಲ ಹೊಟ್ಟೆ 5 ರೂಪಾಯಿಗೆ ಅನ್ನೊಂದು ಅವಾಗೆಲ್ಲ ಏನೋ ಒಂಥರ ಖುಷಿ ಇರೋದು. 10 ರೂಪಾಯಿ ಅಥವಾ 10 ರೂಪಾಯಿ ಐತೆ ಅನ್ನೋ ಥರ. ಈಗ 1000 ರೂಪಾಯಿ ಇದ್ರೂ ಆ ಫೀಲಿಂಗ್ ಬರೋದಿಲ್ಲ ಅಲ್ಲ. ಅವಾಗಿರೋ 10 ರೂಪಾಯಿಲಿರೋ ಮಜಾ ಇವಾಗ 1000 ರೂಪಾಯಿ ಅಲ್ಲ, ಲಕ್ಷ ಇದ್ರೂ ನಮಗೆ ಬರೋದು. ಒಂದೊಂದು ರೂಪಾಯಿಗೂ ಅವಾಗೆಲ್ಲ ಒಂಥರ ಬಾರೆಹಣ್ಣು ಅಂತೆ, ಮ್ಯಾಂಗೋ ಫ್ರೂಟ್ಸ್ ಅದೆಲ್ಲ ನಮ್ಮ ಸ್ಕೂಲ್ ಹತ್ರ ಸಿಗೋದು, ಅದನ್ನು ತಿನ್ನೋ ಮಜಾನೇ ಬೇರೆ. ಇವಾಗ ಅದೆಲ್ಲ ನೋಡಿ ಹೈಜಿನ್ ಅಂತ ಅಂತೀವಿ, ಚೆನ್ನಾಗಿಲ್ಲ, ಹೈಜಿನ್ ಇರಲ್ಲ, ಎಲ್ಲ ಧೂಳು ಹೋಗಿರುತ್ತೆ, ಆ ಥರ ಫೀಲ್ ಬರ್ತೀಗೆಲ್ಲ ಹೊರಗಡೆ ತಿನ್ನೋಕ್ಕೆ ಮನ್ಸು ಬರಲ್ಲ. ಅವಾಗೆಲ್ಲ ಚಿಕ್ಕ ಕಬ್ಬಂತೆ ಅದಂತ ಅದೆಲ್ಲ ತಿನ್ನೋದಂತೂ ಮಜಾ ಅವಾಗ, ಅದೊಂಥರ ಫೀಲಿಂಗ್. ಹಳ್ಳಿ ಲೈಫು ಹಳ್ಳಿ ಸ್ಕೂಲ್ಗಳೇ ಮಜಾನೇ ಬೇರೆ ಇರುತ್ತೆ. ಸಿಟಿಗೆ ಸ್ವಲ್ಪ ಕಂಪೇರ್ ಮಾಡಿದ್ರೆ ಈಗೆಲ್ಲ ಜಾಸ್ತಿ ಏಜಿನ್ನು ಅದು ಇದು ಅನ್ನೋ ಥರ. ಯಾವ ಚಿಕ್ಕವರಿದೆ ಅದೆಲ್ಲ ಕಾಮನ್, ಅದೆಲ್ಲ ಒಂಥರ ಆಂಟಿಬಯೋಟಿಕ್ ಥರ, ಏನೇ ತಿಂದರೂ ಅದೆಲ್ಲ ನಮಗೆ ಪಾಸಿಟಿವ್ ಇದಾಗೋದು, ಅದೊಂದು ಮೂಮೆಂಟ್. ಓಕೆ ಬ್ರೋ, ಇಷ್ಟೇ ಬ್ರೋ. ಥ್ಯಾಂಕ್ ಯು ಬ್ರೋ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಮತ್ತು ಏನಾದರೂ ಹೈಯೆಸ್ಟ್ ಒಂದು ಪನಿಷ್ಮೆಂಟ್ ಅಂತ ನಿಮಗೆ ಏನಾದರೂ ಕೊಟ್ಟಿದ್ರೆ ಸ್ಕೂಲಲ್ಲಿ ಯಾವ ಥರ ಪನಿಷ್ಮೆಂಟ್ ಕೊಟ್ಟಿರ್ತಾರೆ? ಪನಿಷ್ಮೆಂಟ್ ಅಂದರೆ SLCಲಿ ಕೊಟ್ಟಿದ್ರು. ಅಂದರೆ ಬ್ಯಾಚ್ ಮಾಡಿಬಿಟ್ಟಿದ್ರು, A ಸೆಕ್ಷನ್ B ಸೆಕ್ಷನ್ ಅಂತ. B ಸೆಕ್ಷನ್ಗೆ ಹಾಕ್ಬಿಟ್ಟಿದ್ರು. ಬಿ ಸೆಕ್ಷನ್ ಅಷ್ಟೇ ಪನಿಷ್ಮೆಂಟ್? ಅದೇ ಪನಿಷ್ಮೆಂಟ್. ಥರ ಈಗ ಪ್ರಾಣ ಬಗ್ಸೋದು ಅಥವಾ ಇದು ಹೊರಗಡೆ ಬೈಸ್ಕಿ ಹೊಡಿಸಿ ಬೆಂಚ್ ಮೇಲೆ ನಿಲ್ಸೋದು ಈ ಥರ ಎಲ್ಲ ಏನು ಮಾಡಿಲ್ಲ. ಈ ಥರ ಅಷ್ಟೊಂದೇನು ಚೇಷ್ಟೆ ಮಾಡಿಲ್ಲ ಅಂದ್ಕೊತೀನಿ ಸ್ಕೂಲಲ್ಲಿ. ಸೊ ಡೀಸೆಂಟ್ ಹಂಗಾರೆ, ಡೀಸೆಂಟ್ ಬರೋ ನೀವೆಲ್ಲ ಡೀಸೆಂಟಾಗಿ ಹ್ಯಾಂಡ್ಲ್ ಮಾಡಿದ್ದೀರಾ? ಡೀಸೆಂಟಾಗಿ, ಅಷ್ಟೊಂದೇನು ಚೇಷ್ಟೆ ಮಾಡಿಲ್ಲ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ? ಅಂದರೆ ನೀವು ಜಾಸ್ತಿ ಅಯ್ಯನ್ಸ್ಕೊಂಡು ತಿಂದಿರೋದು ಅಂದರೆ ಯಾರು? ಈಗ ಅಪ್ಪ ಆಗಲಿ ಅಮ್ಮ ಆಗಲಿ ಅಥವಾ ಸ್ಕೂಲ್ ಟೀಚರ್ಸ್ ಆಗಲಿ, ಯಾರಿಗೆ ಅಯ್ಯನ್ಸ್ಕೊಂಡು ತಿಂದಿರೋದು ಜಾಸ್ತಿ? ಅಮ್ಮಂಗೆ. ಅಮ್ಮನಿಗೆ ಫುಲ್ ಏನು ಬೇಕು ಅಂದರೂ ಅಮ್ಮ ಅಂತ ಹೋಗಿ ಕೇಳ್ಕೊಂಡಿರೋದು. ಅಮ್ಮನ ಹುಡುಗರು ಯಾವಾಗಲೂ ಅಮ್ಮಂಗೆ ಬೇಗ ಕನೆಕ್ಟ್ ಆಗೋದು ಅನ್ಸುತ್ತೆ ಅಲ್ಲ? ಅಮ್ಮನೇ. ಅಪ್ಪಂಗಿಂದ ಸ್ವಲ್ಪ ದೂರ, ಅಪ್ಪ ದೂರ. ಅದು ಹುಡುಗಿಯರಿಗೆ ಕನೆಕ್ಟ್ ಆಗ್ತಾರೆ, ಹುಡುಗರಿಗೆ ಸ್ವಲ್ಪ ಅಮ್ಮನೇ ಕನೆಕ್ಟ್ ಆಗೋದು. ಬಟ್ ಅವರು ಇರ್ತಾರೆ, ಬಟ್ ನಾವು ಜೆಲ್ಲಾಗಲ್ಲ ಅಷ್ಟೇ ಅವ್ರ ಹತ್ರ. ಓಕೆ ಬ್ರೋ, ಇಷ್ಟೇ ಕಾನ್ವರ್ಸೇಷನ್. ಥ್ಯಾಂಕ್ ಯು ಬ್ರೋ. ಖುಷಿ ಆಯ್ತು ಬ್ರೋ ನಿಮ್ಗೆ. ಸೊ ನೋಡಿದ್ರಲ್ಲ ನಮ್ಮ ಜನದ ಕಡೆಯಿಂದ ಯಾವ ರೀತಿ ಎಲ್ಲ ರೆಸ್ಪಾನ್ಸ್ ಬಂತು. ಸೊ ನನ್ನ ಕಡೆಯಿಂದ ಸ್ವಲ್ಪ ಪ್ರಯತ್ನ ಪಟ್ಟಿದ್ದೀನಿ ಅವ್ರನ್ನ ಚೈಲ್ಡ್ಹುಡ್ಗೆ ಕರ್ಕೊಂಡೋಗಿ ಅವ್ರ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡೋದಕ್ಕೆ ನನ್ನ ಕೈಲಾದ ಒಂದು ಚಿಕ್ಕ ಪ್ರಯತ್ನ ನಾನು ಮಾಡಿದ್ದೀನಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇದೇ ರೀತಿ ಮತ್ತೊಂದು ಕಂಟೆಂಟಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತಾ ಇರಿ. ಟಾಟಾ, ಬೈ ಬೈ, ಟೇಕ್ ಕೇರ್.